ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮೂಡುವುದೇ ಮೂಡಲ ಹೊನಲು ಕತೆಯ ಮುಂದಿನ ಸಂಚಿಕೆ. ದೂರ ಆದಾಗ ಅಂದರೆ ಏನು ಅರ್ಥ? ಅವ್ರು ಯಾಕೆ ದೂರ ಆಗ್ತಾರೆ? ನಾನು ಹೇಳಿದೆ ಅಲ್ವಾ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ. ಕ್ಷಮಿಸೋಕೆ ಆಗದೆ ಇರೋವಂಥ ದೊಡ್ಡ ತಪ್ಪೇನೋ ನಾನು ಮಾಡಿರೋದು ಎಂದು ತಡೆದು ನುಡಿದನು ಸೂರ್ಯ. ಅವರು ಬದುಕಿದ್ರೆ ಅಲ್ವಾ ನೀನು ಕ್ಷಮೆ ಕೇಳೋಕೆ? ಶಿ ಈಸ್ ನೋ ಮೋರ್ ಎಂದ ಸಾಮ್ರಾಟ್ ಮಾತು ಕೇಳಿ ಸಿಡಿಲು ಬಡಿದಂತಾಗಿತ್ತು ಸೂರ್ಯನಿಗೆ. ಸಾಮ್ರಾಟ್, ನಂಬಲಾರದಂತೆ ಉದ್ಗರಿಸಿದ ಸೂರ್ಯ. ಹೌದು ಕಣೋ, ಹೌದು. ಇಷ್ಟು ದಿನ ಯಾವ ವ್ಯಕ್ತಿಗಳಿಂದ ತಪ್ಪಿಸ್ಕೊಳ್ಳೋಕೆ ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ರೋ ಇವತ್ತು ಅದೇ ವ್ಯಕ್ತಿಗಳಿಂದ ಭೂಮಿಯ ಸಾವಾಗಿದೆ ಅನ್ನೋದು ಕಟು ಸತ್ಯ ಎಂದು ತಲೆ ತಗ್ಗಿಸಿ ನುಡಿದನು. ಹೇ ಸಾಮ್ರಾಟ್, ಏನೇನೋ ಹೇಳಬೇಡ. ಭೂಮಿ ಸತ್ತೋಗಿದ್ದಾರೆ ಅಂದರೆ ನಾನು ನಂಬಲ್ಲ. ನನ್ನ ಎದುರಿಸೋಕೆ ನೀನು ಸುಳ್ಳು ಹೇಳ್ತಾ ಇದೆಯಾ ಎಂದು ತೊದಲುತ್ತಾ ನುಡಿದನು ಸೂರ್ಯ. ಅದಾಗಲೇ ಸೂರ್ಯನ ಎದೆ ಬಡಿತ ಭಯದಲ್ಲಿ ಜಾಸ್ತಿಯಾಗಿತ್ತು. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿನ್ನ ಪಕ್ಕ ನಿಂತಿರೋ ಲಾವಣ್ಯಾಳನ್ನೇ ಕೇಳು, ಅವಳೇ ಹೇಳ್ತಾಳೆ. ಯಾಕಂದರೆ ಭೂಮಿ ಇಲ್ಲಿರೋ ವಿಷಯ ತಿಳಿಸಿದ್ದೆ ಅವಳು ಎಂದಾಗ ಶಾಕ್ನಿಂದ ಲಾವಣ್ಯ ಕಡೆ ತಿರುಗಿದ ಸೂರ್ಯ. ಅದು ಸೂರ್ಯ, ಅದೇನಂದರೆ ಎಂದು ಗಾಬರಿಯಲ್ಲಿಯೇ ತಡವರಿಸಿದಳು. ಸಾಮ್ರಾಟ್ ಹೇಳ್ತಾ ಇರೋದು ನಿಜನಾ? ಕೋಪದಲ್ಲಿ ಅಬ್ಬರಿಸಿದಂತೆ ಕೇಳಿದ ಸೂರ್ಯ. ಈ ಬಾರಿ ಅವನ ತಾಳ್ಮೆ ಪೂರ್ತಿಯಾಗಿ ನೆಲ ಕಚ್ಚಿತ್ತು. ಇಲ್ಲ ಸೂರ್ಯ, ನಾನು ಬೇಕು ಅಂತ ಮಾಡಲಿಲ್ಲ. ಮೊನ್ನೆ ರೋಡ್ನಲ್ಲಿ ಬರೋವಾಗ ಯಾರೋ ಒಂದಿಬ್ಬರು ಭೂಮಿ ಫೋಟೋ ಹಿಡ್ಕೊಂಡು ಇವಳು ನಿಮಗೆ ಗೊತ್ತಾ, ನಮಗೆ ತುಂಬ ಬೇಕಾದವರು ಅಂತ ಕೇಳ್ತಾ ಇದ್ರು. ಅವರು ಹೇಳ್ತಾ ಇರೋದು ನಿಜ ಇರಬೇಕು ಅಂತ ಅಂದ್ಕೊಂಡು ಈ ಮನೆ ಅಡ್ರೆಸ್ ಹೇಳಿದೆ ಎಂದು ಹೇಳುತ್ತಿದ್ದ ಲಾವಣ್ಯಾಳ ಮಾತು ಪೂರ್ತಿಯಾಗೋಕ್ಕೂ ಮೊದಲೇ ಮತ್ತೊಮ್ಮೆ ಅವಳ ಕಪಾಲಕ್ಕೆ ಹೊಡೆದಿದ್ದ ಸಾಮ್ರಾಟ್. ಅವನು ಕೊಟ್ಟ ಏಟಿಗೆ ತಲೆ ಗಿರ್ರೆಂದಿತ್ತು. ಮತ್ತೊಂದು ಏಟು ಒಡೆಯಲು ಕೈ ಎತ್ತಿದವನನ್ನು ನೋಡಿ ಹೆದರಿ ಹೋದಳು ಲಾವಣ್ಯ. ಹೇಳ್ತೀನಿ ಹೊಡಿಬೇಡ ಸಾಮ್ರಾಟ್ ಎಂದು ಅಳುತ್ತಾ ಕೈ ಮುಗಿದಳು. ಇಷ್ಟೆಲ್ಲ ಆದ ಮೇಲೆ ಸೂರ್ಯ ಕೂಡ ತನ್ನ ಸಹಾಯಕ್ಕೆ ಬರಲ್ಲ ಎನ್ನುವುದು ಗೊತ್ತಾಗಿ ಹೋಗಿದ್ದರಿಂದ ಇನ್ನೂ ಕೂಡ ಸುಮ್ಮನೆ ಇದ್ದರೆ ಸಾಮ್ರಾಟ್ ತನ್ನನ್ನು ಇಲ್ಲೇ ಸಾಯಿಸುವುದಕ್ಕೂ ಯೋಚನೆ ಮಾಡಲ್ಲ ಎಂದುಕೊಂಡು ನಿಜ ಹೇಳಲು ಮುಂದಾದಳು. ಅವತ್ತು ಸೀತಾ ಆಂಟಿ ಯಾರ ಜೊತೆನೋ ಭೂಮಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ಫೋನ್ನಲ್ಲಿ ಹೇಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ. ಇದೇನಪ್ಪ ಇಟ್ಕೊಂಡು ಅವಳನ್ನು ದೂರ ಮಾಡಿದ್ರೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೀಗೆಲ್ಲ ಮಾಡಿದೆ. ಆದರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಭೂಮಿ ಸೂರ್ಯನಿಂದ ದೂರ ಹೋಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ಅವಳು ಸಾಯಬೇಕು ಅಂತ ಬಯಸಿರಲಿಲ್ಲ ಎಂದು ಸಾಮ್ರಾಟ್ಗೆ ಹೆದರಿಕೊಂಡು ನುಡಿದಳು. ಇತ್ತ ಕಡೆ ಪೂರ್ತಿ ವಿಷಯ ತಿಳಿದುಕೊಂಡ ಸೂರ್ಯ ಸೋತವನಂತೆ ಮಂಡಿಗಾಲಿನಲ್ಲಿ ಕುಸಿದು ಕೂತು ಮುಖ ಮುಚ್ಚಿಕೊಂಡು ಅಳತೊಡಗಿದ. ಗಂಟಲು ಕಿತ್ತು ಬರುವಂತೆ ಅಳುತ್ತಿದ್ದವನನ್ನು ನೋಡಿ ಅಲ್ಲಿ ಇದ್ದವರ ಕಣ್ಣುಗಳು ನೀರು ತುಂಬಿತು. ಸೂರ್ಯ, ಸಮಾಧಾನ ಮಾಡ್ಕೊಳ್ಳೋ ಎಂದು ಅವನ ಹೆಗಲು ಬಳಸಿ ಹೇಳಿದ ಸಾಮ್ರಾಟ್. ಹೇಗೋ ಸಾಮ್ರಾಟ್, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಂಗೆ ಯಾರೂ ಇಲ್ಲ ಅಂತ ಇವಳು ಹೇಳ್ಕೊಂಡು ಬಂದಾಗ ಅಕ್ಕ ಅಂತ ಇವಳನ್ನು ಎಷ್ಟು ಕೇರ್ ಮಾಡ್ತಾಯಿದ್ರು ಗೊತ್ತಾ? ತನ್ನ ಸ್ವಂತ ಅಕ್ಕನ ಹಾಗೆ ಟ್ರೀಟ್ ಮಾಡ್ತಾಯಿದ್ರು. ಇವಳಿಗೆ ಯಾವುದಕ್ಕೂ ಮುಜುಗರ ಆಗಬಾರ್ದು ಅಂತ ಇವಳು ಬೇಕು ಬೇಡಗಳನ್ನು ಅವರೇ ಅರ್ಥ ಮಾಡಿಕೊಂಡು ತಂದು ಕೊಡ್ತಾಯಿದ್ರು. ಹೀಗಿರುವಾಗ ಅಂಥವ್ರಿಗೆ ಈ ರೀತಿ ಮಾಡೋಕ್ಕೆ ಹೇಗೋ ಮನಸ್ಸು ಬಂತು ಇವಳಿಗೆ. ಇಷ್ಟು ವರ್ಷ ಇಂಥವಳನ್ನು ನನ್ನ ಮನಸ್ಸಲ್ಲಿಟ್ಟು ಆರಾಧಿಸಿದ್ದು ಅನ್ನೋದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾಯಿದೆ ಎಂದು ಅವನನ್ನು ತಬ್ಬಿ ನುಡಿದ. ಕೃತಜ್ಞತೆ ಅನ್ನೋದು ಎಳ್ಳಷ್ಟಾದರೂ ಇದ್ದಿದ್ರೆ ಇವಳಿಗೆ ಜೀವನ ಎರಡನ್ನೂ ಕೊಟ್ಟಿದ್ದು ನಿನಗೆ ಮೋಸ ಮಾಡ್ತಾ ಇದ್ಲಾ ಹೇಳು? ಇವಳು ನನಗೆ ಮಾಡಿದ ಮೋಸನ ನಾನು ಸಹಿಸ್ಕೊಂಡೆ, ಆದರೆ ಭೂಮಿಗೆ ಮಾಡಿದ ಮೋಸನ ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದಮೇಲೆ ಇವಳು ಮುಖ ನೋಡೋಕ್ಕೂ ಆಗ್ತಾ ಇಲ್ಲ ನನಗೆ. ಪ್ಲೀಸ್ ಇಲ್ಲಿಂದ ಇವಳನ್ನು ಕಳಿಸ್ಬಿಡು ಸಾಮ್ರಾಟ್. ಜೀವಮಾನದಲ್ಲಿ ಮತ್ತೆ ಇವಳು ಮುಖ ನೋಡೋಕ್ಕೂ ಇಷ್ಟಪಡಲ್ಲ ನಾನು ಎಂದು ಸೂರ್ಯನೇ ಹೇಳಿದ ಮೇಲೆ ಸುಶಾಂತ್, ರಾತ್ರಿ ಅರೆಸ್ಟ್ ಆದ ರೌಡಿಗಳಿಗೆ
ಇವಳೇ ಮಾಸ್ಟರ್ ಮೈಂಡ್ ಅಂತ ಪೊಲೀಸ್ರಿಗೆ ಹೇಳಿ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿ ಒಳಗಾಕ್ಸು. ಮಾಡಿದ ತಪ್ಪಿಗೆ ಪ್ರತಿ ನಿಮಿಷ ಜೈಲಿನಲ್ಲೇ ಪಶ್ಚಾತ್ತಾಪ ಪಡಬೇಕಿವಳು ಎಂದು ಆರ್ಡರ್ ಮಾಡಿದ ಸಾಮ್ರಾಟ್. ಓಕೆ ಸರ್, ಇವಳ ವಿಷಯ ನನಗೆ ಬಿಡಿ, ನಾನು ನೋಡ್ಕೋತೀನಿ ಎಂದು ಹೇಳಿದವನೇ ಅವಳ ಕೂಗಾಟದ ನಡುವೆಯೂ ಅವಳನ್ನು ಎಳೆದುಕೊಂಡು ಹೋಗಿದ್ದ ಸುಶಾಂತ್. ಇತ್ತ ಕಡೆ ಸೂರ್ಯ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ತನ್ನ ಕಾರಣದಿಂದ ಒಂದು ಮುಕ್ತ ಜೀವ ಬಲಿಯಾಗಿದ್ದನ್ನು ಅವನಿಂದ ಸಹಿಸಲು ಆಗುತ್ತಿರಲಿಲ್ಲ. ಅವಳ ಜೊತೆ ಕಳೆದ ಕ್ಷಣಗಳು, ಮಾತುಗಳು, ಅವಳ ನಗು, ಅಳು, ತರಲೆ, ಮುನಿಸು, ಪ್ರೀತಿ ಎಲ್ಲ ಎಂದರೆ ಎಲ್ಲವೂ ನೆನಪಾಗುತ್ತಿತ್ತು ಅವನಿಗೆ. ಇಷ್ಟು ದಿನ ನಿಮ್ಮ ಮನಸ್ಸು ಬದಲಾಯಿಸಿ ನನ್ನ ಪ್ರೀತಿನ ಒಪ್ಕೊಳ್ಳೋಕ್ಕೆ ಎಷ್ಟು ವರ್ಷ ತಗೊಂಡ್ರೂ ಪರವಾಗಿಲ್ಲ, ಕಾಯ್ತೀನಿ ಅಂತ ಅಂದ್ಕೊಂಡಿದ್ದೆ ಸೂರ್ಯ. ಆದರೆ ಈಗ ಯಾಕೋ ಅಲ್ಲಿವರೆಗೂ ನಾನು ಬದುಕಿರ್ತೀನ ಅಂತ ಅನುಮಾನ ಬರ್ತಾ ಇದೆ. ನಾನು ಸಾಯೋ ಕಡೆ ಕ್ಷಣದಲ್ಲಾದರೂ ಒಂದೇ ಒಂದು ಸಾರಿ ನಿಮ್ಮ ಪ್ರೀತಿನ ಅನುಭವಿಸಿ ಸಾಯಬೇಕು ಅನ್ನೋ ಆಸೆ ತುಂಬ ಇದೆ ಸೂರ್ಯ. ಆದರೆ ಆ ಕನಸು ನನಸಾಗೋಕ್ಕೂ ಮೊದಲೇ ನಾನು ಸತ್ತೋಗ್ಬಿಟ್ರೆ ಅಂತ ಭಯ ಆಗ್ತಾಯಿದೆ ಎಂದು ಮಾನ್ಯಾಳ ಮನೆಯಲ್ಲಿ ತನಗೆ ಯಾರಿಂದ ಅಪಾಯವಿದೆ ಎಂದು ತಿಳಿದ ಮೇಲೆ ತನ್ನನ್ನು ತಬ್ಬಿ ಬಾವುಗಳಾಗಿ ನುಡಿದ ಭೂಮಿಯ ಮಾತುಗಳು ಮತ್ತೆ ಮತ್ತೆ ಸೂರ್ಯನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಸಾಮ್ರಾಟ್, ಭೂಮಿ ವಿಷಯದಲ್ಲಿ ಒಂದೇ ಒಂದು ಕಡೆ ಅವಕಾಶ ಆದರೂ ಸಿಗಬೇಕಾಗಿತ್ತು ಕಣೋ. ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿಸೋರನ್ನು ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಭೂಮಿಯವರನ್ನು ಒಪ್ಕೊಂಡಿದ್ರೆ ಇವತ್ತು ಅವ್ರು ನನ್ನ ಜೊತೆ ಇರ್ತಾಯಿದ್ರು ಅನಿಸುತ್ತೆ. ಸಾಮ್ರಾಟ್, ಐ ನೀಡ್ ಹರ್, ಐ ವಾಂಟ್ ಹರ್. ನನಗೆ ಭೂಮಿ ಬೇಕು ಸಾಮ್ರಾಟ್. ನನ್ನ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಲಾಸ್ಟ್ ಚಾನ್ಸ್ ಬೇಕು. ಪ್ಲೀಸ್ ಸಾಮ್ರಾಟ್, ಏನಾದರೂ ಮಾಡು, ನಂಗೆ ನನ್ನ ಭೂಮಿ ಬೇಕು ಎಂದು ಸಾಮ್ರಾಟ್ನ ಕಾಲರ್ ಹಿಡಿದುಕೊಂಡು ಹುಚ್ಚನ ಹಾಗೆ ಬಡಬಡಾಯಿಸುತ್ತಿದ್ದ ಸೂರ್ಯ. ಇಷ್ಟು ದಿನ ಅವನಿಗೆ ಗೊತ್ತಿಲ್ಲದ ರೀತಿ ಭೂಮಿಯ ಮೇಲೆ ಮೂಡಿದ್ದ ಭಾವನೆಗಳು ಕಣ್ಣೀರಿನ ಮೂಲಕ ಹೊರಬರುತ್ತಿದ್ದವು. ಭೂಮಿ ಮತ್ತೆ ಸಿಕ್ಕಿದ್ರೆ ನೀನವರನ್ನು ಅವ್ರ ಪ್ರೀತಿನ ಒಪ್ಕೋತೀಯ ಸೂರ್ಯ ಎಂದು ಶಾಂತವಾಗಿಯೇ ಕೇಳಿದ ಸಾಮ್ರಾಟ್. ಹೌದು, ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ಅವನ ಪ್ರಶ್ನೆಗೆ ಉತ್ತರಿಸಿದನು. ಸೂರ್ಯ, ಭೂಮಿ ಸತ್ತಿಲ್ಲ ಕಣೋ, ಬದುಕಿದ್ದಾರೆ ಎಂದಾಗ ಅತ್ಯಾಶ್ಚರ್ಯದಲ್ಲಿ ಸಾಮ್ರಾಟ್ ಮುಖ ನೋಡಿದನು. ಮತ್ತೆ ಸುಳ್ಳ್ಯಾಕೋ ಹೇಳಿದೆ? ಅವ್ರು ಬದುಕಿಲ್ಲ ಅನ್ನೋದನ್ನು ಕೇಳಿ ಜೀವನೇ ಹೋದಾಗಾಗಿತ್ತು ಎಂದು ದೂರಿನ ಧ್ವನಿಯಲ್ಲಿ ಹೇಳಿದ. ನಿನಗೆ ಅವ್ರ ಮೇಲೆ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಳ್ಳೋಕೆ ಸುಳ್ಳು ಹೇಳಿದೆ ಅಷ್ಟೆ ಎಂದವನು ನಂತರ ಸೂರ್ಯನ ಕೈ ಹಿಡಿದು, ನೋಡು, ಖುಷಿಯಲ್ಲಿದ್ದಾಗ, ಕೋಪದಲ್ಲಿದ್ದಾಗ ಅಥವಾ ನೋವಿನಲ್ಲಿದ್ದಾಗ ಯಾವ ನಿರ್ಧಾರನೂ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳು. ಈಗೇಗೂ ಭೂಮಿ ಬದುಕಿದ್ದಾರೆ ಅಂತ ಗೊತ್ತಾಯಿತು ಅಲ್ವಾ? ಈಗ ನಿಧಾನವಾಗಿ ಕೂತು ಸಮಾಧಾನವಾಗಿ ನಿನ್ನ ಮನಸ್ಸಲ್ಲಿ ಭೂಮಿ ಇದ್ದಾರೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡು. ಯಾಕಂದರೆ ಇವತ್ತು ನೀನು ಮಾಡೋ ಈ ಒಂದು ನಿರ್ಧಾರ ನೀನೊಬ್ಬನ ಜೀವನ ಮಾತ್ರ ಅಲ್ಲ, ಭೂಮಿಯವ್ರ ಜೀವನ ಕೂಡ ಬದಲಾಯಿಸುತ್ತೆ. ಆತುರಕ್ಕೋ ಅಥವಾ ಮತ್ಯಾವ ಕಾರಣಕ್ಕೋ ಅವರನ್ನು ಒಪ್ಕೊಂಡು ಮುಂದೊಂದು ದಿನ ಇದ್ರ ಬಗ್ಗೆ ರಿಗ್ರೆಟ್ ಮಾಡಬಾರ್ದು ಅಲ್ವಾ ಎಂದು ಸಾಮ್ರಾಟ್ ಹೇಳುತ್ತಿದ್ದರೆ ಸುಮ್ಮನೆ ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಸೂರ್ಯ. ನಾಳೆ ಬೆಳಿಗ್ಗೆ ಇದೇ ಟೈಮ್ಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಯೋಚಿಸು. ಭೂಮಿಯವರು ನಿನಗೆ ಒಪ್ಪಿಗೆ ಅನ್ನೋದಾದರೆ ಅವರಿರೋ ಅಲ್ಲಿಗೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಒಂದು ವೇಳೆ ನಿನ್ನ ನಿರ್ಧಾರ ಬದಲಾಗಿದ್ರೆ ಇನ್ಯಾವತ್ತು ನೀನು ಅವ್ರ ಜೀವನದಲ್ಲಿ ಇರೋ ಹಾಗಿಲ್ಲ, ಒಬ್ಬ ಫ್ರೆಂಡಾಗಿ ಕೂಡ ಎಂದು ಎರಡು ರೀತಿಯ ಆಯ್ಕೆಯನ್ನು ಕೂಡ ಸೂರ್ಯನಿಗೆ ಕೊಟ್ಟು ಅಲ್ಲಿಂದ ಹೊರಟು ಭೂಮಿ ಅಡ್ಮಿಟ್ ಆಗಿರುವ ಹಾಸ್ಪಿಟಲ್ಗೆ ಬಂದಿದ್ದ ಸಾಮ್ರಾಟ್. ಭೂಮಿ ಈ ರೀತಿ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅನ್ನೋದು ಸೂರ್ಯನಿಗೆ ತಿಳಿದರೆ ಮತ್ತೆ ಎಮೋಷ್ನಲ್ ಆಗಿ ಯೋಚನೆ ಮಾಡುತ್ತಾನೆ ಎಂದು ಅವನಿಂದ ವಿಷಯ ಮುಚ್ಚಿಟ್ಟು ಯಾವುದೇ ರೀತಿಯ ಒತ್ತಡ ಇಲ್ಲದೆ ಆರಾಮಾಗಿ ಯೋಚಿಸಲಿ ಎಂದು ಹೇಳದೆ ಬಂದಿದ್ದ ಸಾಮ್ರಾಟ್. ಇತ್ತ ಕಡೆ ಮಾಧವಿಯವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ಅಂದು ಭೂಮಿ ಮನೆಗೆ ಬಂದಿದ್ದು ಹಾಗೂ ಅವಳ ಜೊತೆ ಭಾರ್ಗವಿಯವರು ನಡೆದುಕೊಂಡ ರೀತಿಯ ಬಗ್ಗೆ ಆಯುಷ್ ಹಾಗೂ ಮಾನ್ಯ ತಿಳಿಸಿದರು. ತುಂಬ ದಿನಗಳ ನಂತರ ಮನೆಯವರನ್ನು ನೋಡಲು ಆಸೆಯಿಂದ ಬಂದ ಮಗಳ ಜೊತೆ ತನ್ನ ಅಕ್ಕ ಹಾಗೆ ನಡೆದುಕೊಂಡಿದ್ದಾರೆ ಅನ್ನೋದು ತಿಳಿದು ತಾಯಿಯ ಹೃದಯಕ್ಕೆ ಸಂಕಟವಾಗಿತ್ತು. ಆ ನಂತರ ಭಾರ್ಗವಿಯವರಿಗೆ
ತಾವೇ ಖುದ್ದಾಗಿ ಅಂದು ಮದುವೆ ಮನೆಯಲ್ಲಿ ಏನು ನಡೆಯಿತು, ಭೂಮಿ ಮದುವೆ ಮನೆ ಬಿಟ್ಟು ಯಾಕೆ ಹೋದಳು, ಅದಕ್ಕೆ ಕಾರಣ ಯಾರು, ಇಷ್ಟು ದಿನ ಈ ವಿಷಯ ಯಾಕೆ ಮುಚ್ಚಿಟ್ಟಿದ್ದು ಎನ್ನುವುದನ್ನೆಲ್ಲ ಭಾರ್ಗವಿ ಅವರ ಎದುರು ಹೇಳಿಕೊಂಡು ಅತ್ತು ಬಿಟ್ಟಿದ್ದರು. ತನ್ನಿಂದಾಗಿ ಮಗಳು ನೋವು ತಿನ್ನುವ ಹಾಗೆ ಆಗಿದ್ದನ್ನು ನೆನೆದು ಅವರ ದುಃಖ ಹೆಚ್ಚಾಗಿತ್ತು. ಇತ್ತ ಕಡೆ ತಾನು ಮಾಡಿದ ತಪ್ಪಿಗೆ ಭೂಮಿ ಶಿಕ್ಷೆ ಅನುಭವಿಸುವ ಹಾಗೆ ಆಗಿದ್ದು ತಿಳಿದು ಭಾರ್ಗವಿಯವರಿಗೆ ಹೇಳತೀರದ ಸಂಕಟವಾಗಿತ್ತು. ಒಂದು ವೇಳೆ ಆ ಹುಡುಗನ ವಿಷಯ ಮೊದಲೇ ಗೊತ್ತಾಗದೆ ಭೂಮಿಯ ಮದುವೆ ನಡೆದು ಹೋಗಿದ್ದರೆ ಮುಂದೆ ನಡೆಯುತ್ತಿದ್ದ ಸಂಗತಿಯನ್ನು ನೆನೆದು ಕುಸಿದು ಹೋಗಿದ್ದರು. ತಮ್ಮ ಒಂದು ದುಡುಕು ನಿರ್ಧಾರ ತಮ್ಮ ಮಗಳ ಜೀವನವನ್ನೇ ಕತ್ತಲೆಯ ಕೋಣೆಗೆ ನೂಕುತ್ತಿತ್ತು ಅನ್ನೋದನ್ನು ಅವರಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಈ ಎಲ್ಲ ವಿಷಯಗಳಿಂದ ಮನೆಯವರೆಲ್ಲ ರೋಧಿಸುತ್ತಿರುವಾಗಲೇ ಮಾಧವಿ ಅವರ ಫೋನಿಗೆ ಸೀತಾ ಅವರಿಂದ ಕರೆ ಬಂದಿತು. ರಿಸೀವ್ ಮಾಡಿ ಕಿವಿಗಿಟ್ಟುಕೊಳ್ಳುತ್ತಿದ್ದ ಹಾಗೆ ಅತ್ತ ಕಡೆ ಅವರು ಹೇಳಿದ ಸುದ್ದಿ ಕೇಳಿ ದುಃಖ ಒಮ್ಮಳಿಸಿಕೊಂಡು ಬಂದಿತ್ತು. ಅಯ್ಯೋ ಭೂಮಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ನಂತರ ಮನೆಯವರಿಗೆ ಭೂಮಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರೋದನ್ನು ತಿಳಿಸಿ ಆ ಕೂಡಲೇ ಎಲ್ಲರೂ ಹಾಸ್ಪಿಟಲ್ಗೆ ಧಾವಿಸಿದರು. ಇತ್ತ ಕಡೆ ಸಾಮ್ರಾಟ್ ಹೋದ ಬಳಿಕ ಸೂರ್ಯನ ಮನಸ್ಸು ಅವನ ನಿಯಂತ್ರಣಕ್ಕೆ ಬಂದಿತ್ತು. ಭೂಮಿಗೆ ಏನೂ ಆಗಿಲ್ಲ, ಅವಳು ಬದುಕಿದ್ದಾಳೆ ಅನ್ನೋ ವಿಷಯವೇ ಅವನ ಮನಸ್ಸಿನ ಭಾರವನ್ನು ಕಮ್ಮಿ ಮಾಡಿತ್ತು. ರಾತ್ರಿಯ ವೇಳೆ ಹೊರಗೆ ಮಲಗಿ ತನ್ನ ಎರಡೂ ಕೈಗಳನ್ನು ತಲೆಯ ಹಿಂಬದಿಯಲ್ಲಿ ಇಟ್ಟು ಆಕಾಶದಲ್ಲಿ ಕಾಣುತ್ತಿದ್ದ ನಕ್ಷತ್ರಗಳನ್ನೇ ನೋಡುತ್ತಾ ಭೂಮಿಯ ಬಗ್ಗೆ ಸಾಮ್ರಾಟ್ ಹೇಳಿದ ವಿಷಯಗಳನ್ನೇ ಯೋಚಿಸುತ್ತಾ ಮಲಗಿದ್ದ ಸೂರ್ಯ ತಾನು ಕಪಾಳಕ್ಕೆ ಹೊಡೆದಿದ್ದಕ್ಕೆ ಕೋಪ ಮಾಡಿಕೊಂಡು ತನ್ನ ಜೊತೆ ಮಾತಾಡದೆ ಇಲ್ಲಿ ಇದ್ದರೆ ತನ್ನ ಮುಖ ನೋಡಬೇಕು ಎನ್ನುವ ಸಲುವಾಗಿ ತನ್ನ ಅಮ್ಮನ ಮನೆಗೆ ಹೋಗಿರಬೇಕು ಎಂದು ಯೋಚಿಸುತ್ತಾ ಮಲಗಿದ್ದ. ಅಷ್ಟರಲ್ಲೇ ತನ್ನ ಪಕ್ಕ ಯಾರೋ ಇದ್ದ ಹಾಗೆ ಫೀಲ್ ಆದಾಗ ತಿರುಗಿ ನೋಡಿದ. ಪಿಂಕ್ ಬಣ್ಣದ ಪ್ಲೈನ್ ಸೀರೆ ಉಟ್ಟು ಚಂದವಾಗಿ ನಗುತ್ತಾ ತನ್ನ ಹಾಗೆಯೇ ಪಕ್ಕದಲ್ಲಿ ಮಲಗಿದ್ದ ಭೂಮಿ ಕಂಡಳು. ಏನು ಸೂರ್ಯ ನೀವು, ನಾನು ಚಿಕ್ಕವಳು ಅಲ್ವಾ, ತುಂಬ ಪಾಪ ಅಲ್ವಾ, ಅಷ್ಟೊಂದು ಜೋರಾಗಿ ಹೊಡೆದ್ರೆ ನನಗೆ ನೋವಾಗುತ್ತೆ ಅಂತ ಗೊತ್ತಿದ್ರೂ ಹೊಡೆದಿದ್ದು ನಿಮ್ಮದೇ ತಪ್ಪು. ಸೊ ನಾನು ನಿಮ್ಮ ಜೊತೆ ಮಾತು ಬಿಟ್ಟಿದ್ದೀನಿ, ಇನ್ಮೇಲಿಂದ ನೀವು ಮಾತಾಡಿಸೋ ಹಾಗಿಲ್ಲ. ಆಗೊಂದು ವೇಳೆ ಮಾತಾಡಿಸ್ಲೇಬೇಕು ಅನ್ನೋದಾದರೆ ಆವತ್ತು ಹೇಳಿದ್ನಲ್ಲ, ನಮಗೆ ಇಷ್ಟ ಆದ ಯಾವುದಾದ್ರೂ ವಸ್ತುನ ಕೊಟ್ಟು ಸಾರಿ ಕೇಳಿ ಕಾಂಪ್ರಮೈಸ್ ಆಗಬೇಕು ಅಂತ, ಆ ಥರ ಬೇಕಿದ್ರೆ ಮಾಡ್ಬೋದು. ಆಗ ನಿಮ್ಮನ್ನು ಮಾತಾಡಿಸ್ಬೋದಾ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಮುಖ ಕೂಡ ನೋಡಲ್ಲ ಎಂದು ಮೂತಿ ಉಬ್ಬಿಸಿ ಮುನಿಸಿನಿಂದ ಹೇಳಿ ಮುಖ ಪಕ್ಕಕ್ಕೆ ಹಾಕಿದರೆ ನಗು ಬಂದಿತ್ತು ಸೂರ್ಯನಿಗೆ. ತನ್ನ ಕೈ ಮುಂದೆ ಮಾಡಿ ಅವಳ ಮೂಗು ಹಿಂಡಲು ಹೊರಟರೆ ಭೂಮಿಯ ಆಕೃತಿ ಮಾಯವಾಗಿತ್ತು. ಇಷ್ಟು ಹೊತ್ತು ತಾನು ಕಂಡಿದ್ದೆಲ್ಲ ಭ್ರಮೆ ಎನ್ನುವುದು ಗೊತ್ತಾಗಿ ತಲೆ ಕೊಡವಿಕೊಂಡನು. ನಾಳೆ ಸಾಮ್ರಾಟ್ ಜೊತೆ ಭೂಮಿಯನ್ನು ನೋಡಲು ಹೊರಟಾಗ ಅವಳು ಕೇಳಿದ ಹಾಗೆ ಏನಾದರೂ ಕೊಟ್ಟು ಸಾರಿ ಕೇಳಬೇಕು ಅಂದುಕೊಂಡು ಆ ಕೂಡಲೇ ಕೆಳಗೆ ಇಳಿದು ಎಲ್ಲಿಗೋ ಹೊರಟನು. ಕೆಲವು ನಿಮಿಷಗಳ ನಂತರ ಮರಳಿ ಬಂದವನ ಕೈಯಲ್ಲಿ ಸುಂದರವಾದ ಬೆಳ್ಳಿ ಕಾಲ್ಗೆಜ್ಜೆಗಳು ಇದ್ದವು. ಮರುದಿನ ಬೆಳಿಗ್ಗೆ ಹೇಳಿದಂತೆಯೇ ಸಾಮ್ರಾಟ್ ಸೂರ್ಯನ ಮನೆಗೆ ಬಂದಿದ್ದ. ಸೂರ್ಯ, ಭೂಮಿಯವ್ರ ಬಗ್ಗೆ ಏನು ನಿರ್ಧಾರ ಮಾಡಿದೆ ಎಂದು ಗಂಭೀರವಾಗಿಯೇ ಕೇಳಿದ. ಹಾಗೆ ಕೇಳಿದವನ ಮನಸ್ಸಿನಲ್ಲಿ ಅವಳನ್ನು ಒಪ್ಪಿಕೊಂಡು ಹೊಸ ಜೀವನ ಶುರು ಮಾಡಲಿ ಎನ್ನುವ ಆಸೆ ಇದ್ದೇ ಇತ್ತು. ಇದರಲ್ಲಿ ನಿರ್ಧಾರ ಮಾಡೋದು ಏನೂ ಇಲ್ಲ ಸಾಮ್ರಾಟ್, ನೀನು ಬರೋದನ್ನು ರಾತ್ರಿಯಿಂದ ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟೊತ್ತಿಗೆ ಅವರನ್ನು ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಬಾ, ಬೇಗ ನನ್ನ ಅವರಿರೋ ಅಲ್ಲಿಗೆ ಕರ್ಕೊಂಡು ಹೋಗೋ ಎಂದು ಸೂರ್ಯನೇ ಅವಸರ ಮಾಡಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ ಸಾಮ್ರಾಟ್. ನಂತರ ಇಬ್ಬರೂ ಕೂಡ ಹಾಸ್ಪಿಟಲ್ ಕಡೆ ಹೊರಟರೆ ಸೂರ್ಯ ಮಾತ್ರ ಅವಳು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರಬಹುದು ಎನ್ನುವುದು ಗೊತ್ತಿಲ್ಲದೆ ಭೂಮಿಯನ್ನು ನೋಡಿದ ತಕ್ಷಣ ಹೇಗೆ ಅವಳ ಮನವೊಲಿಸಬೇಕು ಎಂದು ದಾರಿ ಉದ್ದಕ್ಕೂ ಯೋಚನೆ ಮಾಡುತ್ತಲೇ ಬರುತ್ತಿದ್ದ. ಕೆಲವು ಗಂಟೆಗಳ ಪ್ರಯಾಣದ ನಂತರ ಸಾಮ್ರಾಟ್ ಕಾರು ಹಾಸ್ಪಿಟಲ್ ಎದುರು ಬಂದು ನಿಂತಿದ್ದನ್ನು ನೋಡಿ ಸೂರ್ಯನ ಹುಬ್ಬುಗಳು ಬೆಸೆದುಕೊಂಡವು ಗೊಂದಲದಲ್ಲಿ. ಸಾಮ್ರಾಟ್, ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ನಾವು ಭೂಮಿ ನೋಡೋಕಲ್ಪ ಹೋಗ್ತಾ ಇದ್ದಿದ್ದು,
ಅಷ್ಟಕ್ಕೂ ಈಗ ಭೂಮಿಯವರು ಎಲ್ಲಿದ್ದಾರೆ ಎಂದು ಅದೇ ಗೊಂದಲದಲ್ಲಿ ಪ್ರಶ್ನಿಸಿದನು. ಸೂರ್ಯ, ಈಗ ನಾನು ಹೇಳೋ ವಿಷಯ ಕೇಳಿ ಪ್ಲೀಸ್, ನೊಂದ್ಕೋಬೇಡ್ವೋ. ಭೂಮಿ ಕಿಡ್ನಾಪ್ ಆದ ವಿಷಯ ನನಗೆ ಗೊತ್ತಾಗಿ ಪೊಲೀಸ್ರ ಜೊತೆ ಅವರಿರೋ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಭೂಮಿಗೆ ಅವರೆಲ್ಲ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಅವರನ್ನು ನೋಡಿದಾಗ ಅನ್ಕಾನ್ಷಿಯಸ್ ಆಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅವರ ಇಂಟರ್ನಲ್ ಆರ್ಗನ್ಸ್ಗೆ ಡ್ಯಾಮೇಜ್ ಆಗಿದೆ. ಮೊನ್ನೆ ರಾತ್ರಿಯಿಂದಲೂ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ನಡೀತಾನೆ ಇದೆ. ಬಟ್ ಇವತ್ತು ಬೆಳಗ್ಗೆ ಅಷ್ಟೇ ಒಂದೆರಡು ಸಾರಿ ಕಣ್ಬಿಟ್ಟಿದ್ದಷ್ಟೆ ಎಂದು ನಿಧಾನವಾಗಿ ಸೂರ್ಯನಿಗೆ ಅರ್ಥ ಆಗುವ ಹಾಗೆ ಹೇಳಿದ. ಆ ವಿಷಯ ಕೇಳಿದ ಸೂರ್ಯನ ಮನಸ್ಸು ದ್ರವಿಸಿ ಹೋಗಿತ್ತು. 2 ನಿಮಿಷ ದೇಹದಲ್ಲಿ ಚಲನೆಯೇ ಇಲ್ಲದವನ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿದ್ದ. ಹೇ ಸೂರ್ಯ, ಸೂರ್ಯ, ಏನಾದರೂ ರಿಯಾಕ್ಟ್ ಮಾಡೋ, ಮಾತಾಡು ಸೂರ್ಯ ಎಂದು ಅವನ ಕೆನ್ನೆ ತಟ್ಟಿ ಅವನನ್ನು ಅಲುಗಾಡಿಸುತ್ತಾ ಹೇಳುತ್ತಿದ್ದ ಸಾಮ್ರಾಟ್. ಯಾವ ವಾರ್ಡ್ನಲ್ಲಿರೋದವರು ಎಂದು ತಕ್ಷಣ ಕೇಳಿದ. ಭೂಮಿ ಇರುವ ICU ವಾರ್ಡ್ ಎಲ್ಲಿದೆ ಎಂದು ಸಾಮ್ರಾಟ್ ತಿಳಿಸಿದ ತಕ್ಷಣ ಕಾರಿನ ಡೋರನ್ನು ತೆಗೆದು ಹಾಸ್ಪಿಟಲ್ ಒಳಗೆ ಓಡಿದ. ICU ವಾರ್ಡ್ ಇರುವ ಕಡೆ ಓಡಿ ಬಂದವನ ಕಾಲುಗಳು ಭೂಮಿಯ ಮನೆಯವರೆಲ್ಲ ಅಲ್ಲೇ ಇರುವುದನ್ನು ನೋಡಿ ನಿಧಾನವಾದವು. ಅದಾಗಲೇ ಎಲ್ಲರಿಗೂ ವಿಷಯ ಮೊದಲೇ ಗೊತ್ತಾಗಿದೆ, ತನಗೆ ಲೇಟಾಗಿ ಗೊತ್ತಾಗಿರೋದು ಅನ್ನೋದು ಅರ್ಥವಾಗಿತ್ತು. ನಿಧಾನವಾಗಿ ಸೀತಾ ಅವರ ಬಳಿಗೆ ಬಂದವನು, ಆಂಟಿ, ಈಗವರು ಹೇಗಿದ್ದಾರೆ ಎಂದು ಕಟ್ಟಿದ ಗಂಟಲಿನೊಂದಿಗೆ ಕೇಳಿದ. ನಿನ್ನೆಯಿಂದ ಕಣ್ಬಿಟ್ಟಿರಲಿಲ್ಲ ಸೂರ್ಯ, ಬೆಳಗ್ಗೆ ಅಷ್ಟೇ ಪ್ರಜ್ಞೆ ಬಂದಿತ್ತು. ನಾನು ಮತ್ತು ನಿಮ್ಮ ಅಂಕಲ್ ಇಬ್ಬರು ಹೋಗಿ ನೋಡ್ಕೊಂಡು ಬಂದೋ. ಅವಳ ಸ್ಥಿತಿನ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣಪ್ಪ ಎಂದು ಸೆರಗನ್ನು ಬಾಯಿಗೆ ಅಡ್ಡ ಇಟ್ಟುಕೊಂಡು ಅತ್ತರು. ನಾನೀಗ ಒಳಗೆ ಹೋಗ್ಲಾ ಆಂಟಿ, ಪ್ಲೀಸ್ ಎಂದು ಕೇಳಿದವನ ಕಣ್ಣಲ್ಲಿ ವಿನಂತಿ ಇತ್ತು. ಇಲ್ಲಪ್ಪ, ಈಗ ಬಿಡಲ್ಲ. ದಿನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಾರಿ ಬಿಡೋದು. ಅದು ಕೂಡ ಒಂದು ಸಾರಿಗೆ 2-3 ಜನ ಹೋಗಿ ನೋಡ್ಬೋದಷ್ಟೆ. ಇನ್ನೇನೇ ಇದ್ರೂ ಸಂಜೆನೇ ನೋಡೋಕೆ ಬಿಡೋದು ಎಂದವರ ಮಾತು ಕೇಳಿ ಅವನ ಮುಖ ಇಳಿ ಬಿದ್ದಿತ್ತು. ಭಾರವಾದ ಉಸಿರು ದಬ್ಬಿ ಎದ್ದು ಬಂದು ಒಂದು ಕಡೆ ಸುಮ್ಮನೆ ಕುಳಿತನು. ಸಂಜೆ ಯಾವಾಗ ಆಗುತ್ತದೋ ಎನ್ನುವ ಕಾತುರತೆಯಿಂದಲೇ ಕುಳಿತಿದ್ದ. ಇತ್ತ ಕಡೆ ಮಾಧವಿ, ಭಾರ್ಗವಿ, ಆನಂದ್, ಆಯುಷ್, ಮಾನ್ಯಾಳ ತಂದೆ ತಾಯಿ ಎಲ್ಲರೂ ಕೂಡ ಆಗಷ್ಟೇ ಅಲ್ಲಿಗೆ ಬಂದಿದ್ದರಿಂದ ಯಾರೊಬ್ಬರೂ ಕೂಡ ಭೂಮಿಯನ್ನು ನೋಡಲು ಇನ್ನೂ ಒಳಗೆ ಹೋಗಿರಲಿಲ್ಲ. ಅವರೂ ಸಹ ಸಂಜೆಯನ್ನು ಕಾಯುತ್ತಾ ಅಲ್ಲಿಯೇ ಕುಳಿತಿದ್ದರು. ಸಂಜೆಯ ಸಮಯಕ್ಕೆ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಒಂದು ಬಾರಿಗೆ 3 ಜನರನ್ನು ಅಷ್ಟೇ ಒಳಗೆ ಬಿಡೋದು ಎಂದ ಕೂಡಲೇ ಎಲ್ಲರೂ ಒಟ್ಟಿಗೆ ಎದ್ದು ನಿಂತುಕೊಂಡಿದ್ದರು. ಮಾಧವಿ ಹಾಗೂ ಭಾರ್ಗವಿಯವರು ತಮ್ಮ ಮಗಳನ್ನು ನೋಡಲೇಬೇಕು ಎಂದು ಪಟ್ಟು ಹಿಡಿದಿದ್ದರಿಂದ ಮೊದಲು ಅವರಿಬ್ಬರೇ ಒಳಗೆ ಹೋಗಿ ಭೂಮಿಯನ್ನು ನೋಡಿ ಬಂದಿದ್ದರು. ನಂತರ ಒಳಗೆ ಹೋಗಲು ಸೂರ್ಯ ಮುಂದೆ ಬರುತ್ತಿದ್ದ ಹಾಗೆ ಮಾನ್ಯ ಹಾಗೂ ಆಯುಷ್ ಇಬ್ಬರೂ ಕೂಡ ಸೆಕ್ಯೂರಿಟಿಯ ಬಳಿ ತಮ್ಮ ಇಬ್ಬರಿಗೂ ಹೋಗೋಕೆ ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದದ್ದು ಕಾಣಿಸಿತು. ಇಲ್ಲಮ್ಮ, ಹಾಗಾಗಲ್ಲ. ಒಂದ್ಸಾರಿಗೆ 3 ಜನರನ್ನು ಅಷ್ಟೇ ಒಳಗೆ ಬಿಡೋದು. ಜಾಸ್ತಿ ಜನರನ್ನು ಬಿಟ್ಟರೆ ಪೇಷಂಟ್ಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಡಾಕ್ಟರ್ ಬೈತಾರೆ. ಆಮೇಲೆ ನಾನು ಕೆಲಸ ಕಳ್ಕೋಬೇಕಾಗುತ್ತಷ್ಟೆ. ಬೇಕಿದ್ರೆ ಇಬ್ಬರಲ್ಲಿ ಒಬ್ಬರು ಹೋಗಿ ಬನ್ನಿ ಎಂದು ಹೇಳಿದರು. ಆಯುಷ್, ನಿಮ್ಮ ತಂಗಿನ ನೋಡೋಕೆ ನೀವೆಷ್ಟು ಚಟ್ಪಡಿಸ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗುತ್ತೆ. ಈಗ ನೀವೇ ಹೋಗಿ. ನಾಳೆ ಬೆಳಿಗ್ಗೆ ನಾನು ಮತ್ತು ಅಪ್ಪ ಅಮ್ಮ ಹೋಗಿ ನೋಡಿ ಬರ್ತೀವಿ ಎಂದು ತನ್ನ ಗಂಡನಿಗೆ ಅವಕಾಶ ಮಾಡಿಕೊಟ್ಟಳು ಮಾನ್ಯ. ಆದರೆ ಅವರೆಲ್ಲರ ಹಿಂದೆ ಒಬ್ಬಂಟಿಯಾಗಿ ನಿಂತಿದ್ದ ಸೂರ್ಯ ಮಾತ್ರ ಅವಳನ್ನು ನೋಡುವ ಗಳಿಗೆಗಾಗಿ ನಿಮಿಷಗಳನ್ನು ಯುಗಗಳ ಹಾಗೆ ಕಾಯುತ್ತಿದ್ದಾನೆ ಅನ್ನೋದು ಸೀತಾ ಅವರೊಬ್ಬರಿಗೆ ಬಿಟ್ಟರೆ ಮತ್ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಮನೆಯವರನ್ನು ಬಿಟ್ಟು ಸೂರ್ಯನಿಗೆ ಒಳಗೆ ಹೋಗಲು ಅವಕಾಶ ಮಾಡಿಕೊಡುವ ಪರಿಸ್ಥಿತಿಯಲ್ಲಿ ಸೀತಾ ಅವರು ಕೂಡ ಇರಲಿಲ್ಲ. ಹಾಗಾಗಿ ಅವನನ್ನೇ ನೋಡುತ್ತಾ ಸುಮ್ಮನೆ ಕುಳಿತಿದ್ದರು. ಮಾನ್ಯಾಳ ಮಾತು ಕೇಳಿದ ಮೇಲೆ ನಾಳೆ ಬೆಳಿಗ್ಗೆ ಕೂಡ ಭೂಮಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅನ್ನೋದು ಅರ್ಥವಾಗಿತ್ತು ಸೂರ್ಯನಿಗೆ. ರಾತ್ರಿ ಆಗೋಕೆ ಬಂದಾಗ ಯಾರಾದರೂ ಒಬ್ಬರನ್ನು ಇಲ್ಲಿಯೇ ಇರಲು ಹೇಳಿ ಮಿಕ್ಕವರನ್ನು ತಮ್ಮ ಮನೆಗೆ ಬರುವಂತೆ ಹೇಳುತ್ತಿದ್ದರು ಸೀತಾ. ರಾತ್ರಿ ಸಮಯದಲ್ಲಿ ಹೆಚ್ಚನ ಇಲ್ಲಿ ಇರೋ ಹಾಗಿಲ್ಲ. ಇದ್ರೂ ಕೂಡ ಬೆಳಗ್ಗೆವರೆಗೂ ಯಾರನ್ನೂ ಒಳಗೆ ಬಿಡಲ್ಲ.
ಅದಕ್ಕೆ ನಮ್ಮನೆ ಇಲ್ಲೇ ಹತ್ರದಲ್ಲಿರೋದು, ಎಲ್ಲರೂ ಅಲ್ಲಿಗೆ ಬನ್ನಿ. ಇವತ್ತು ರಾತ್ರಿ ಅಲ್ಲೇ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ಎದ್ದು ಬಂದ್ರಾಗುತ್ತೆ ಎಂದವರ ಮಾತಿಗೆ ನಾನಿಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿ ಎಂದರು ಮಾಧವಿ. ಆದರೆ ಈಗಷ್ಟೇ ಚೇತರಿಸಿಕೊಂಡು ಹುಷಾರ್ ಆಗುತ್ತಿದ್ದವರನ್ನು ರಾತ್ರಿ ಪೂರ್ತಿ ಈ ಚಳಿಯಲ್ಲಿ ಇಲ್ಲಿಯೇ ಬಿಡಲು ಯಾರೂ ಕೂಡ ಸಿದ್ಧವಿರಲಿಲ್ಲ. ಇಲ್ಲ ಚಿಕ್ಕಮ್ಮ, ನೀವಿಲ್ಲಿರೋದು ಬೇಡ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಇನ್ನೂ ಸರಿಯಾಗಿ 1 ವಾರ ಕೂಡ ಆಗಿಲ್ಲ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಇಲ್ಲೇ ಇದ್ದೀರಾ. ಹೀಗೆ ಆದರೆ ಮತ್ತೆ ಹುಷಾರು ತಪ್ತೀರಾ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಭೂಮಿ ನೋಡಿಕೊಂಡು ನಾನಿರ್ತೀನಿ ಎಂದು ಆಯುಷ್ ಹೇಳಿದ. ನೀನಿರೋದು ಬೇಡ, ನಾನೇ ಇರ್ತೀನಿ. ನೀನು ಮನೆಗೆ ಹೋಗಿ ಊಟ ತಂದುಕೊಡು ಸಾಕು ಎಂದು ಭಾರ್ಗವಿಯವರು ಹೇಳಿದಾಗ ಸರಿ ಎಂದು ಎಲ್ಲರೂ ಒಪ್ಪಿಕೊಂಡು ಮನೆಗೆ ಹೊರಟರೆ ಸೂರ್ಯ ಮಾತ್ರ ಕೂತಲ್ಲೇ ಕೂತಿದ್ದ. ಸೂರ್ಯ, ನೀನು ಕೂಡ ಬೆಳಗ್ಗೆ ಬರುವಂತೆ ಬಾ, ಮನೆಗೆ ಹೋಗೋಣ ಎಂದು ರಾಮ್ಪ್ರಸಾದ್ ಅವರು ಕರೆದರೆ, ಇಲ್ಲ ಅಂಕಲ್, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಎಂದಾಗ, ಅದು ಹಾಗಲ್ಲ ಸೂರ್ಯ, ನೀನು ಎಂದು ಒತ್ತಾಯಿಸಲು ಹೋದ ರಾಮ್ಪ್ರಸಾದ್ ಅವರ ಕೈಯನ್ನು ಬೇಡ ಎನ್ನುವ ರೀತಿ ಹಿಡಿದುಕೊಂಡರು ಸೀತಾ. ನೀವೆಷ್ಟೇ ಕರೆದ್ರೂ ಅವನು ಬರಲ್ಲ ರೀ, ಅವನ ಜೀವ ಎಲ್ಲ ಅವಳ ಮೇಲೆ ಇದೆ, ಅವನು ಇಲ್ಲೇ ಇರಲಿ, ಬನ್ನಿ ನಾವು ಹೋಗೋಣ ಎಂದು ಗಂಡನನ್ನು ಅಲ್ಲಿಂದ ಕರೆದುಕೊಂಡು ಹೊರಟರು. ಮನೆಯವರೆಲ್ಲ ಅಲ್ಲಿಂದ ಹೋದ ಬಳಿಕ ಭಾರ್ಗವಿ ಹಾಗೂ ಸೂರ್ಯ ಇಬ್ಬರೂ ಕೂಡ ಅಕ್ಕಪಕ್ಕದಲ್ಲೇ ಕುಳಿತಿದ್ದರು. ಆದರೂ ಇಬ್ಬರಲ್ಲೂ ಮಾತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಭಾರ್ಗವಿಯವರೇ ಮೌನ ಮುರಿದು, ನಿನ್ನ ಹೆಸರು ಸೂರ್ಯ ಅಂತ ಅಲ್ವಾ ಕೇಳಿದರು. ಹಾಂ ಎಂದಷ್ಟೇ ಉತ್ತರಿಸಿದ. ಆವತ್ತು ನೀನು ಮನೆಗೆ ಬಂದಾಗ ನೀನು ಮತ್ತು ಭೂಮಿ ಇಬ್ಬರು ಪ್ರೇಮಿಗಳು ಅಂತ ತಪ್ಪಾಗಿ ಭಾವಿಸಿ ಇಬ್ಬರ ಜೊತೆ ಕೂಡ ನಿಷ್ಠುರವಾಗಿ ನಡ್ಕೊಂಡ್ಬಿಟ್ಟೆ. ಆದರೆ ಎಲ್ಲ ಸತ್ಯ ಮಾಧವಿ ಹೇಳಿದ ಮೇಲೇ ನಾನು ಮಾಡಿದ ತಪ್ಪು ಅನ್ನೋದು ಅರ್ಥ ಆಗಿದ್ದು. ಭೂಮಿ ತಪ್ಪು ಮಾಡೋಳು ಅಲ್ಲ ಅನ್ನೋ ನಂಬಿಕೆ ಇದ್ದರೂ ದುಡುಕ್ಬಿಟ್ಟೆ ಎಂದು ಬೇಸರದಲ್ಲಿ ಹೇಳಿದರು. ಕೆಲವೊಮ್ಮೆ ಹಾಗೆ ಪರಿಸ್ಥಿತಿಯ ಕೈಗೊಂಬೆಗಳಾದಾಗ ಎಲ್ಲರನ್ನೂ ಒಂದಲ್ಲ ಒಂದು ಕಾರಣಕ್ಕೆ ತಪ್ಪು ಮಾಡೋ ಹಾಗೆ ಮಾಡಿಬಿಡುತ್ತೆ ಎಂದು ತಾನು ಮಾಡಿದ ತಪ್ಪಿನ ಬಗ್ಗೆ ಕೂಡ ಸೇರಿಸಿ ಹೇಳಿ ನಿಟ್ಟುಸಿರು ಬಿಟ್ಟನು. ಸರಿ, ನೀನು ಮನೆಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ಸುಮ್ಮನೆ ನೀನು ಕೂಡ ಯಾಕೆ ಇಲ್ಲಿ ಇರ್ತೀಯ? ನಿಮ್ಮ ಮನೆಯವರು ನಿನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ಬೋದು ಎಂದ ಭಾರ್ಗವಿಯವರ ಮಾತಿಗೆ ವಿಷಾದದಿಂದ ನಕ್ಕವನು, ಅವರು ನನಗೋಸ್ಕರ, ನಾನು ಬರೋದಕ್ಕೋಸ್ಕರ, ನನ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಅವರನ್ನು ನೋಡೋ ಕ್ಷಣಕ್ಕೋಸ್ಕರ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಅವ್ರ ಒಂದು ಬೆಚ್ಚನೆಯ ಅಪ್ಪುಗೆಗೋಸ್ಕರ ಅಪಹಪಿಸ್ತಿದ್ದೀನಿ ಎಂದು ಹೇಳಿದವನು ಮತ್ತೆ ಅಲ್ಲಿ ಜಾಸ್ತಿ ಸಮಯ ಕುಳಿತುಕೊಳ್ಳಲು ಇಷ್ಟಪಡದೆ ನೀರು ಕುಡಿಯಲು ಎದ್ದು ಹೋಗಿದ್ದ. ಅವನು ಹೇಳಿ ಹೋದ ಮಾತಿನ ಅರ್ಥ ತಿಳಿಯದೆ ಅವನು ಹೋಗೋದನ್ನೇ ನೋಡುತ್ತಾ ಉಳಿದರು ಭಾರ್ಗವಿ. ಮುಂದುವರಿಯುವುದು.